ರಾಯಚೂರಿನ ರೈತರಿಗೆ ಫಂಗಲ್ ಚಂಡಮಾರುತದ ಪ್ರಭಾವ ಬಹಳಷ್ಟು ಆತಂಕವನ್ನು ಹೆಚ್ಚು ಮಾಡಿದೆ. ನೋಡಿ, ಕಟಾವು ಮಾಡಲಾಗ್ತಿದ್ದ ವೇಳೆ ಚಂಡಮಾರುತದ ಅಬ್ಬರ ಹೆಚ್ಚಾಗಿದ್ದರಿಂದಾಗಿ ಬೆಳೆಯನ್ನೇ ಕಳೆದುಕೊಂಡಿರುವಂತಹ ಪರಿಸ್ಥಿತಿ ರೈತನದ್ದಾಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಭತ್ತ ಎಲ್ಲ ಹಾನಿಗೊಳಗಾಗಿದೆ. ಭತ್ತ ನೆಲಕಚ್ಚಿರುವ ಹಿನ್ನೆಲೆಯಲ್ಲಿ ಕಟಾವು ಮೆಷಿನ್ ದರ ಬೇರೆ ದುಪ್ಪಟ್ಟಾಗಿದೆ. ಭತ್ತಕ್ಕೆ ಹಾನಿಯಾಗತ್ತೆ, ಕಟಾವು ಮಾಡೇ ಮಾಡ್ತಾರೆ ಅಂತ ಹೇಳಿ ದರವನ್ನೇ ದುಪ್ಪಟ್ಟು ಮಾಡಿದ್ರೆ ರೈತರಿಗೆ ಏನು ಮಾಡಬೇಕು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಕಲ್ಮಲ, ಸಿರವಾರ, ಸಂದನೂರು ಸೇರಿದಂತೆ ಹಲವು ಭಾಗದಲ್ಲಿ ಭತ್ತದ ಬೆಳೆ ಸಂಪೂರ್ಣ ನಾಶವಾಗಿದೆ. ರಾಯಚೂರಿನ ರೈತರಿಗೆ ಫಂಗಲ್ ಚಂಡಮಾರುತದ ಪ್ರಭಾವದ ಹಿನ್ನೆಲೆಯಲ್ಲಿ ಬೆಳೆಯನ್ನು ಒಂದು ಕಡೆ ಕಳೆದುಕೊಂಡಿದ್ರೆ ಮಗದೊಂದು ಕಡೆ ಕಟಾವು ಮೆಷಿನ್ ದರ ಕೂಡ ದುಪ್ಪಟ್ಟಾಗಿರುವ ಹಿನ್ನೆಲೆಯಲ್ಲಿ ರೈತರ ನೋವಿನ ಕುರಿತಂತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಸ್ವತಃ ರೈತರ ಜೊತೆ ಮಾತಾಡಿಸಿದ್ದಾರೆ. ಬನ್ನಿ ಕೇಳೋಣ. ಫೆಂಗಲ್ ಚಂಡಮಾರುತದಿಂದ ಸಾಕಷ್ಟು ಬೆಳೆಗಳು ಹಾನಿಯಾದರೆ ರಾಯಚೂರು ಜಿಲ್ಲೆಗೂ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ಇವತ್ತು ರಾಯಚೂರು ಜಿಲ್ಲಾದ್ಯಂತ ಕೂಡ ಸಾಕಷ್ಟು ಭತ್ತದ ಬೆಳೆ ಮತ್ತು ತೊಗರಿ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವೇನು ರಾಯಚೂರು ತಾಲೂಕಿನ ಕಲ್ಮಾಲ ಗ್ರಾಮದ ಪಕ್ಕದಲ್ಲಿ ಇರುವಂಥ ಈ ಭತ್ತದ ಬೆಳೆಯಲ್ಲಿದ್ದೀವಿ. ಇಲ್ಲಿ ಏನೋ ಸಾವಿರಾರು ಎಕರೆ ಅಷ್ಟು ಕೂಡ ಇಲ್ಲಿರುವಂಥ ರೈತರು ಕೂಡ ಭತ್ತವನ್ನು ಬೆಳೆದಿದ್ರು. ಆದರೆ ಬೆಳೆ ಮಾತ್ರ ಸಂಪೂರ್ಣವಾಗಿ ನೆಲೆ ಕಚ್ಚಿರುವಂಥದ್ದು. ಯಾಕೆಂತಂದರೆ ಈ ಫೆಂಗಲ್ ಎಫೆಕ್ಟಿಂದಾಗಿ ಕೂಡ ಸಾಕಷ್ಟು ಇಲ್ಲಿ ಭತ್ತದ ನೆಲಕ್ಕುಳಿರುವಂಥದ್ದು. ಒಂದು ಕಡೆ ಜಿನಿ ಮಳೆಯಿಂದಾಗಿ, ಇನ್ನೊಂದು ಕಡೆ ಸಂಪೂರ್ಣ ತಣ್ಣನೆ ಗಾಳಿಯಿಂದ ಕೂಡ ಇವತ್ತು ಎಫೆಕ್ಟ್ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಕೂಡ ಇಲ್ಲಿ ಹೊಲಕ್ಕೆ ಬಂದು ಒಂದು ವಿಸಿಟ್ ಕೂಡ ಮಾಡದೇನೆ ಕೂಡ ಇರುವಂಥದ್ದು. ಇಲ್ಲಿ ರೈತರ ಹಳದು ಕೂಡ ಆಗಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನು ಇದು ಸಂಪೂರ್ಣವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂಥ ರೈತರ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂಥದ್ದು. ಯಾಕೆಂತಂದರೆ ಸಾಕಷ್ಟು ರೂಪಾಯಿಗಳು ಇವತ್ತು ಖರ್ಚು ಮಾಡಿ ಇಲ್ಲಿ ಏನು ಭತ್ತದ ಬೆಳೆಯನ್ನು ಬೆಳೆದಿದ್ರು. ಆದರೆ ಇವತ್ತು ಇನ್ನೊಂದು 2-3 ದಿನಗಳಲ್ಲಿ ಕೂಡ ಕಟಾವು ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಆದರೆ ಕಟಾವು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು. ರೈತರು ಕೂಡ ಅದು ತಮ್ಮ ಆಕ್ರೋಶಗಳನ್ನು ಕೂಡ ಸರ್ಕಾರದ ಮೇಲೆ ಒಂದು ಒತ್ತಡೆಯನ್ನು ಕೂಡ ಏರ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಒಂದು ಕಡೆ ಏನು ಬೆಲೆ ಇಲ್ಲ, ಒಂದು ಕಡೆ ಇನ್ನೊಂದು ಇಲ್ಲಿರುವಂಥ ಮಿಷನರೀಸ್ಗಳು ಕೂಡ ಸಾಕಷ್ಟು ಹೆಚ್ಚು ದರದಲ್ಲಿ ಇರುವಂಥದ್ದು. ಇದರಿಂದಾಗಿ ನಾವು ಏನು ಇಲ್ಲಿ ಕಟಾವು ಮಾಡಿದ್ರೂ ಕೂಡ ನಮಗೆ ಹಾಕಿದಂಥ ದುಡ್ಡು ಕೂಡ ಬರಲ್ಲ ಅಂತೇಳಿ ಇಲ್ಲಿರುವಂಥ ರೈತರು ಹೇಳ್ತಾ ಇದ್ದಾರೆ. ರೈತರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಸರ್ ಈ ಫಂಗಲ್ ಎಫೆಕ್ಟ್ ಇಂದಾಗಿ? ಫಂಗಲ್ ಎಫೆಕ್ಟ್ ಏನು ಸರ್, ಇದು ಕವಳೆ ಬಿದ್ದುರಿ ಈಗ 2 ದಿನ ಮುಂದೆ ಬೇಯಿಸಿತ್ರಿ ಬೆಳೆ. ಯಾವಾಗ ಇದು ತುಪ್ಪ ಬಂದಳಿಸಿ ನೆಲಕ್ಕೆ ಹಚ್ಚಿಬಿಡ್ತ್ರಿ, ಒಟ್ಟು ನೆಲಕ್ಕೆ ಹಚ್ಚಿಬಿಡ್ತ್ರಿ. ಎಲ್ಲ ನೆಲಕ್ಕೆ ಬಿದ್ದು ಏನ್ರಿ ಎಕರೆಗೆ 3 ತಾಸು ಹಂಗೆ ಹಾಕೈತಿರಿ. ಮಿಷಿನ್ಸ್ ಸಿಗೋರು, ಮಿಷಿನ್ಸ್ ಡಿಮಾಂಡ್ ಆಗಿಬಿಡೋದೇನ್ರಿ. ಎಲ್ಲ ಭತ್ತಗಳು ಆಗಿ ಇನ್ನೂ 2 ದಿನ ಕೊಯ್ದಲಕ್ಕೆ ಇದು ಮಳೆ ಬಂದು ಎಲ್ಲ ಸ್ವಚ್ಛ ಹೋಯ್ತು. ಮೊದಲು ಫಸ್ಟಿಗೆ ಎಲ್ಲ ಚಲೋ ನಿಂತಿದ್ರಿ. ಯಾವಾಗ ಇದು ಮಾಡಾಯ್ತು ರೀ ಸರ್, ಗಾಳಿ ಬಿಡ್ತೀವಿ ದಿನಕ್ಕೆ ಒಂದಿಟ್ಟು ಬೀಳಕೈತಿ. ನಾವು ಏನೋ ಖರ್ಚು ಮಾಡಿವಿ ಸರ್. ಈಗ ಏನು ಕೊಯ್ದು ಗಂಜಿಗೆ ಹಾಕೋದೆಷ್ಟು ಉಳಿದಿತ್ತು ಅಂಥ ಟೈಮಲ್ಲಿ ಇದು ಬಂದು ಏನು ಎಲ್ಲ ನೆಲಕ್ಕೆ ಹಚ್ಚಿ ಮಕ್ಕಂಡದ್ರಿ. ಕೊಯ್ಯಕ್ಕೆ 3 ತಾಸು ಆತ್ರಿ. ಮಿಷಿನ್ ಸಿಗೋಲು, ಮಿಷಿನವ್ರು ನೋಡ್ರಿ ಕಂಡಂಗೆ ಇಟ್ಲತ್ತಾರ. ಕವಳೆ ಬೆಳೆಸೋದೇ ಕವಳೆ ರೇಟ್ ಇಲ್ರಿ. ಕವಳೆ ಬರೀ 1600 ಅದ ರೀ. ವಾರ 2,000 ಹಂಗೆ ಇತ್ತು ರೀ. ಈ ವರ್ಷ ಏನಿಲ್ಲ ಅದು ಖರ್ಚಿಗೆ ಆಗಲ್ಲ ಸರ್. ಈಗ ಮಾಡಿದ್ದು ನಾವು ಎಲ್ಲ ಟೋಟು. ಇನ್ನೊಬ್ಬರು ಕೂಡ ರೈತರು ಇದ್ದಾರೆ. ಅವ್ರು ಯಾವ ರೀತಿ ಸರ್ ಎಕರೆಗೆ ಎಷ್ಟು ಖರ್ಚು ಮಾಡಿದ್ರೆ ಅಧಿಕಾರಿಗಳು ಯಾರಾದರೂ ಬಂದು ಇಲ್ಲಿವರೆಗೂ ಕೂಡ ಏನು ವಿಸಿಟ್ ಮಾಡಿದಾರೆ ಇಲ್ಲಿಗೆ? ಯಾರು ಬಂದಿಲ್ಲ ಸರ್, ಅಧಿಕಾರಿಗಳು ಯಾರು ಬಂದಿಲ್ಲ ರೀ. ನಮ್ಮ ಈ ರೈತರದ್ದು ಏನಾವ ಕೇಳಂಗಿಲ್ಲ ರೀ ಅಧಿಕಾರಿಗಳು. ನಮ್ಮ ಬೆಳೆ ಲಾಸ್ಟಿಗೆ ಬೆಳೆ ಬಂದು ಅದೇನಂತಾರಲ್ಲ ಅದ್ರಂಗೆ ಆಗ್ಯದ್ರ. ನಮ್ಮ ಬಾಯಿಗೆ ಬಂದು ತುತ್ತು ಕೈಗೆ ಬರಲಿಲ್ಲ ಅಂತೇಳಿ ಹಂಗೆ ಕೈಗೆ ಬಂತು ಬಾಯಿಗೆ ಬರಲಿಲ್ಲ. ಮಿಷಿನ್ದವ್ರದ್ದು ಒಂದು ಅರ್ಬಟ ರೀ. ಮಿಷಿನೇ ಶಾರ್ಟೇಜ್. ಮಿಷಿನಿಗೆ ಒಂದು 3,000-3,500 ಕಟಾವು ಮಾಡೋಕ್ಕೆ ಮಿಷಿನು ಭತ್ತದ ಕೇಳ್ತಿದ್ದಾರೆ. ಅದ್ರಾಗ ಮಾಲ್ ಒಂದು ರೀ ಬಿದ್ದು ಎಲ್ಲ ಕರ್ಗಾಗಿಬಿಡ್ತದೆ ರೀ ಕವಳಿಗೆ. ಇನ್ನೊಂದು ವಾರಕ್ಕೆ ನೆಲಕ್ಕೆ ಹಚ್ಚಿ ನೆಲದಾಗ ಸಸಿ ಬಂದುಬಿಡ್ತದೆ, ಮೊಳಕೆ ಕರ್ಗಾಗಿಬಿಡ್ತದೆ. ಕರ್ಗಾದ್ಮೇಲೆ ಅದು ಯಾರು ಕೇಳಂಗಿಲ್ಲ ರೀ ಮಾರ್ಕೆಟ್ನಾಗ. ರೇಟ್ ಕಮ್ಮಿ ಆಗಿಬಿಡ್ತದೆ. ನಾವು ಪುಟ್ಟೆ ಗೊತ್ತು ತಿರ್ಗಾಡಿದೆ. ಒಂದು ಎಕರೆಗೆ 45,000-50,000 ಖರ್ಚು ಮಾಡೀವಿ. ಆ ನಿರೀಕ್ಷೆ ಬರಲ್ಲ, ನಮ್ಮ ಖರ್ಚು ಬರಲ್ಲ ರೀ. ಈಗ ಈ ಫೆಂಗಲ್ ಬರಲಿಲ್ಲ ಅಂದರೆ ನಾವು ಆರಾಮ ಇರ್ತಿದ್ವಿ ರೀ. ಆರಾಮ್ ಖರ್ಚು ಹೋಗಿ ಏನೋ ಸ್ವಲ್ಪ ನಾವು ದುಡ್ದು ಉಳಿತಿದ್ವು. ಈಗ ಅದಕ್ಕೂ ನಾವು ಉಳ್ಳಾರ್ದಂಥ ಪರಿಸ್ಥಿತಿ ಬಂದ್ರೆ ನಮ್ಮ ಖರ್ಚುಗಳೇ ಬರ್ತಾ ಇಲ್ಲ ರೀ. ಹೇಳ್ಬೇಕ್ರಿ, ಪರಿಹಾರ ಕೊಡ್ಬೇಕು ರೀ ಸಾಬ್ರು. ಸರ್ಕಾರ ಪರಿಹಾರ ಕೊಡಿಸ್ಬೇಕು. ನಮ್ಮ DC ಸಾಬ್ರ ಮಿಷನ್ಗಳು ಭತ್ತ ಕಟಾವು ಯಂತ್ರಗಳನ್ನ ಕಂಟ್ರೋಲಲ್ಲಿ ಮಾಡ್ಬೇಕು. ಅದು ಒಂದು ರೇಟ್ ಫಿಕ್ಸ್ ಮಾಡ್ಬೇಕು ಅವರು. ಇಲ್ಲಿ ಯಾದಗಿರಿಯಲ್ಲಿ ಮಾಡಿದ್ದಾರೆ, ಬಳ್ಳಾರಿಯಲ್ಲಿ ಮಾಡಿದ್ದಾರೆ. ನಮ್ಮ ರಾಯಚೂರು ಸಾಬ್ರು ಇನ್ನೂ ಏನು ಹೇಳಿಲ್ಲ ರೀ. DC ಸಾಬ್ರು ಇಷ್ಟೇ ನಿಗದಿ ಮಾಡಿದರೆ ಅದು ಯಂತ್ರದವ್ರು ಅದೇ ಇದು ಕೊಯ್ತಾರೆ ಅವರು. ಇಲ್ಲಾಂದರೆ 3,000-3,500 ಏನು ನಂದು ನಿಂದು ಕೊಯ್ದಲ್ಲೋಡು 4,000 ಆದ್ರೆ ಕೊಯ್ತು ನತ್ತನ್ರಿ ನಾಳೆ ಅವನು. ಈಗ ರೈತ ಏನಾದರೂ ಪರಿಸ್ಥಿತಿ ಈ ಟೈಮ್ನಾಗ ಕೋಸಬೇಕು ಮಿಷಿನಿ. ಈಗ ಈ ವಾರದ ಕೊಯ್ಲು 2 ದಿನದ ಕೊಯ್ಲಿಲ್ಲ ಅಂದರೆ ಇನ್ನೂ ಮೊಳಕೆ ಬಂದುಬಿಡ್ತಾರೆ. ಮೊಳಕೆ ಬಂದರೆ ಮಾರ್ಕೆಟ್ನಾಗ ಯಾರು ಕೇಳಿರಲ್ರಿ ಭತ್ತ.
ಇಲ್ಲಿರುವಂಥ ರೈತರ ಮಾತಾಗಿರುವಂಥದ್ದು ಏನಂತಂದರೆ ಫಂಗಲ್ ಎಫೆಕ್ಟಿಂದಾಗಿ 2 ದಿನಗಳಲ್ಲಿ ನಾವೇನು ಮಾರ್ಕೆಟ್ಗೆ ಮಾರ್ಕೆಟ್ಗೆ ಒಯ್ಯಬೇಕಾಗಿತ್ತು. ಆದರೆ ಇಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿರೋದರಿಂದ ಸಾಕಷ್ಟು ಅನಾಹುತಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಇದರಿಂದಾಗಿ ಅಧಿಕಾರಿಗಳು ಏನಾದರೂ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಇಲ್ಲಿ ಒಂದು ಯಂತ್ರಗಳನ್ನು ಒಂದು ಕಟ್ಟುನಿಟ್ಟಾಗಿ ಒಂದು ದರವನ್ನು ನಿಗದಿ ಮಾಡಬೇಕು ಮತ್ತು ನಮಗೆ ಉತ್ತಮವಾದಂಥ ಬೆಲೆಯನ್ನು ಕೊಡಬೇಕನ್ನುವಂಥದ್ದು ರೈತರ ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.